ಶೋಷಿತರ ಧ್ವನಿ ಮಾಜಿ ಸಂಸದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರ 77ನೇ ಹುಟ್ಟುಹಬ್ಬವನ್ನು ಬೋಧಿ ವೃಕ್ಷ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಬೋಧಿ ರತ್ನ ಬಂತೇಜಿ ಅವರ ನೇತೃತ್ವದಲ್ಲಿ ಬುದ್ಧ, ಅಂಬೇಡ್ಕರ್, ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಬೋಧಿ ವೃಕ್ಷ ಅರಳಿ ಗಿಡವನ್ನ ನೆಟ್ಟು ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದ ವ್ಯಕ್ತಿತ್ವದ ಮೂಲಕ ನೇರ ನುಡಿ ಮತ್ತು ಗಟ್ಟಿ ಧ್ವನಿಯಾಗಿ ಶ್ರೀನಿವಾಸ ಪ್ರಸಾದ್ ಅವರು ಶೋಷಿತರ ಪರ ನಿಂತಿದ್ರ. ಸಮುದಾಯ ಭವನಗಳ ನಿರ್ಮಾತೃ ಎಂದರೆ ತಪ್ಪಾಗಲಾರದ. ಅವರ ಹಾದಿಯಲ್ಲಿ ತಾವು ಶಾಸಕನಾಗಿದ್ದ ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ತಂದು ಶಾಲಾ ಕೊಠಡಿಗಳ ನಿರ್ಮಾಣ ಹಾಗೂ ಶಾಲೆಗಳ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇನೆ ಎಂದ್ರ. ಅವರ ಅನುಪಸ್ಥಿತಿ ನಮಗೆ ಕಾಡುತ್ತಿದೆ. ನಮಗೆ ದಿಕ್ಕು ದೇಸೆ ಇಲ್ಲದಂತಾಗಿದೆ. ಚಾಮರಾಜನಗರ ಮತ್ತು ಮೈಸೂರು ಭಾಗದ ಸುಮಾರು 12 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೋಧಿ ವೃಕ್ಷ ನೆಡುವ ಕಾರ್ಯಕ್ರಮವನ್ನು ಹಂತ ಹಂತವಾಗಿ ನಡೆಸಲಾಗುತ್ತದೆ. ಅವರ ಹುಟ್ಟುಹಬ್ಬದಂದು ನೆಟ್ಟಿರುವ ಅರಳಿ ಮರ ಅವರಂತೆ ಸಾಕಷ್ಟು ಜನರಿಗೆ ಹೆಮ್ಮರವಾಗಿ ಬೆಳೆದು ನೆರಳು ನೀಡಲಿ. ಪ್ರಸಾದ್ ಅವರಿಗೆ ಅವರೇ ಸಾಟಿ. ಬಸವಲಿಂಗಪ್ಪ ಅವರ ನಂತರ ಅವರ ಜಾಗವನ್ನ ತುಂಬಲು ಶ್ರೀನಿವಾಸ ಪ್ರಸಾದ್ ಶ್ರಮಿಸಿದ್ದರು ಎಂದ್ರ. ಯಾವ ತರ ನಿಮಗೆ ಕಾರ್ಯಕ್ರಮ ಬೇಕಾಗ್ತದೆ ನಾನು ಅನ್ಕೊಂಡೇ ಇರಲಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಅವರಿಗೆ ಅಭಿಮಾನಿಗಳಿದ್ದಾರೆ. ಇವತ್ತು ಅನುಪಸ್ಥಿತಿ ಎಷ್ಟು ಕಾಡ್ತಿದೆ ನನಗೆ ಗೊತ್ತು. ಸ್ವಲ್ಪ ನಮ್ಮಲ್ಲೇ ಕಾರ್ಯಕರ್ತರಲ್ಲಿ ನಮ್ಮಲ್ಲೇ ಗೊಂದಲ ಇದೆ. ನಮ್ಮಲ್ಲೇ ಕೂಡ ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು, ದಿಕ್ಕು ದೇಶ ಇಲ್ದಂಗೆ ಆಗೋಗ್ತಾ ಇದೆ. ನನಗೆ ಅದಕ್ಕೆ ಒಂದು ಕಾರ್ಯಕ್ರಮನ ನಾನು ಅಂದ್ಕೊಳ್ಳೇಬೇಕಾಯ್ತು. ಇದು ಕೇವಲ ಬೋಧಿ ವೃಕ್ಷ ನೀಡಂಥ ಕಾರ್ಯಕ್ರಮ ಕೇವಲ ನಂಜನಗೂಡು ಮಾತ್ರ ಸೀಮಿತ. ಚಾಮರಾಜನಗರ ಮತ್ತು ಮೈಸೂರು ಭಾಗಕ್ಕೆ ಎಲ್ಲ 12 ಕ್ಷೇತ್ರದಲ್ಲೂ ಕೂಡ ನಾನು ಒಂದೊಂದು ತಿಂಗಳಲ್ಲಿ ಒಂದು ಸತಿ ಬಂದು ಹುಣ್ಣಿಮೆ ದಿನ ಬಂದ್ಬಿಟ್ಟು ಅವತ್ತು ಬೋಧಿ ವೃಕ್ಷ ಕಾರ್ಯಕ್ರಮನ ನಂಬ್ಕೊಳ್ತೀನಿ ಅಂತ ನಾನು ನನ್ನ ಮನಸ್ಸಿಗೆ ಒಂದು ಬಂದಿದ್ದೆ. ಸೊ ಇವತ್ತು ನಂಜನಗೂಡಲ್ಲಿ ನಾನು ಪ್ರಾರಂಭ ಮಾಡಿದ್ದೀನಿ. ಮುಂದಿನ ತಿಂಗಳಲ್ಲಿ ಇನ್ನೊಂದು ಕ್ಷೇತ್ರಕ್ಕೆ ಹೋಗುವ ಅಂದರೆ ಎಲ್ಲಿ ಹೋದ್ರೂ ನಮ್ಮ ಮೈಸೂರಿನಲ್ಲಿ ಶಿವಣ್ಣ ಅವ್ರು ಹೇಳ್ದಂಗೆ ದೊಡ್ಡ ಎಮ್ಮರ ಬೆಳೆದಿದ್ದು ನಮಗೆ ಅಟ್ಲೀಸ್ಟ್ ಒಂಥರ ಎಲ್ಲಿಯ ನೆರಳು ಹಿಂಗೆ ಕೊಟ್ಟರು ಆ ಮರ ಕೊಡುತ್ತೆ. ಆ ಮರ ಹತ್ರ ಬಂದಾಗ ಅಟ್ಲೀಸ್ಟ್ ನನಗೆ ಅವ್ರ ವಿಷಯಗಳು ಅವ್ರು ಯಾವ್ಯಾವ ರೀತಿ ನಮ್ಮ ಜೊತೆ ನಮ್ಮ ಜೀವನದಲ್ಲಿ ಸ್ಪಂದಿಸಿದ್ರು ಅಟ್ಲೀಸ್ಟ್ ನಮ್ಗೆ ಇದಾಗಬೇಕು, ನಮಗೆ ಎಲ್ಲೋ ಮುಗಬೇಕು ನಮಗೆ. ಇನ್ನು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಚೋರನಹಳ್ಳಿ ಶಿವಣ್ಣ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಚಿಕ್ಕರಂಗನಾಯಕ, ನಗರ ಬಿಜೆಪಿ ಅಧ್ಯಕ್ಷ ಸಿದ್ದರಾಜು, ಬಿಎಸ್ಪಿ ಜಿಲ್ಲಾ ಉಪಾಧ್ಯಕ್ಷ ಶ್ರೀಕಂಠ, ಜೆಡಿಎಸ್ ಜಿಲ್ಲಾಧ್ಯಕ್ಷ ನರಸಿಂಹಸ್ವಾಮಿ, ಮಹದೇವಸ್ವಾಮಿ, ಮಂಡ್ಯ ಮಹದೇವ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿಷ್ಣು, ಪ್ರಜ್ವಲ್ ಶಶಿ, ಧನರಾಜ್ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ.